ನನ್ನ ಪತಿ ನಿಖಿಲ್ ಬಂಧನ ಕಾನೂನು ಬಾಹಿರ ಹೀಗಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನಿಖಿಲ್ ಪತ್ನಿ ಮಾಳ್ವಿಕಾ. ಸಿಎಂ ಹೇಳಿಕೆ ಆಧರಿಸಿ ತನಿಖೆ ನಡೆಸದೆ ಬಂಧಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅರೆಸ್ಟ್ ಆಗಿದ್ದಾರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ನಿಖಿಲ್. ಈಗ ಅವರ ಪತ್ನಿ ಮಾಳ್ವಿಕಾ ಆರೋಪಿಸ್ತಾ ಇದ್ದಾರೆ, ನನ್ನ ಪತಿ ನಿಖಿಲ್ ಬಂಧನ ಕಾನೂನು ಬಾಹಿರ ಹೀಗಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನಿಖಿಲ್ ಪತ್ನಿ ಮಾಳ್ವಿಕಾ. ಸಿಎಂ ಹೇಳಿಕೆಯ ಮೇಲೆ ನನ್ನ ಪತಿಯನ್ನ ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ ಹೀಗಂತ ನಿಖಿಲ್ ಬಂಧನವನ್ನು ಪ್ರಶ್ನಿಸಿ ರಿಟ್ ಅರ್ಜಿ ಹಾಕಿದ್ದಾರೆ ಅವರ ಪತ್ನಿ. ಸಿಎಂ ಹೇಳಿಕೆಯನ್ನು ಆಧರಿಸಿ ಯಾವುದೇ ತನಿಖೆ ನಡೆಸದೆ ನನ್ನ ಪತಿಯನ್ನ ಬಂಧಿಸಿದ್ದಾರೆ. ಈ ಬಂಧನ ಕಾನೂನು ಬಾಹಿರ. ನನ್ನ ಪತಿ ಪ್ರಯಾಣಿಸುವಾಗ ಏರ್ಪೋರ್ಟ್ನಲ್ಲಿ ಅವರನ್ನ ಬಂಧಿಸಲಾಗಿದೆ. ನಾನು ಮತ್ತು ನನ್ನ 2 ವರ್ಷದ ಮಗುವಿನೊಂದಿಗೆ ನಾವು ಪ್ರಯಾಣಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಯಾವುದೇ ತನಿಖೆಯನ್ನ ನಡೆಸದೆ ಕೇವಲ ಸಿಎಂ ಆದೇಶದ ಅನುಸಾರ ಕಾನೂನು ಸಂವಿಧಾನವನ್ನ ಕಡೆಗಣಿಸಿ ನನ್ನ ಪತಿಯನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ನಿಖಿಲ್ ಸೋಸಲೆಯ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ ಅಂತ ಆರೋಪಿಸಿ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ನಿಖಿಲ್ ಸೋಸಲೆ ಪತ್ನಿ ಮಾಳ್ವಿಕಾ ಅವರು ಉಲ್ಲೇಖಿಸಿರುವಂತಹ ವಿಚಾರ ಇದು. ಕಾನೂನು ಸಂವಿಧಾನವನ್ನ ಕಡೆಗಣಿಸಿ ನನ್ನ ಪತಿಯನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನಿಖಿಲ್ ಪತ್ನಿ ಆರೋಪಿಸಿದ್ದಾರೆ. ರಿಟ್ ಅರ್ಜಿ ಹಾಕಿದ್ದಾರೆ. ನಿಖಿಲ್ ಸೋಸಲೆಯ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನ ಸಂಭ್ರಮಾಚರಣೆಯಲ್ಲಿ ಡಿಸಿಎಂ ಭಾಗಿಯಾಗಿದ್ರು. ಆನ್ಲೈನ್ ಮೂಲಕ ಉಚಿತ ಪಾಸ್ನ ವ್ಯವಸ್ಥೆ ಮಾಡಲಾಗಿತ್ತು. ಖುದ್ದು ಡಿಸಿಎಂ ಆಟಗಾರರನ್ನ ಏರ್ಪೋರ್ಟ್ನಲ್ಲಿ ಬರಮಾಡಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಸರ್ಕಾರ ಸಿಎಂ ಡಿಸಿಎಂಎ ಆಟಗಾರರನ್ನ ಸನ್ಮಾನಿಸಿದ್ದಾರೆ. ಅವಘಡದ ಮಾಹಿತಿ ತಿಳಿದ ತಕ್ಷಣ ಆರ್ಸಿಬಿ ಕಾರ್ಯಕ್ರಮವನ್ನ ಸ್ಥಗಿತಗೊಳಿಸಿತು ಹೀಗಂತ ಈ ಬಂಧನ ಪ್ರಶ್ನಿಸಿ ಏನು ರಿಟ್ ಅರ್ಜಿ ಹಾಕೊಂಡಿದ್ದಾರೆ ಅದರಲ್ಲಿ ಆದದ್ದೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಾಕಲಾಗಿದೆ. ಸರ್ಕಾರವೇ ಹೊಣೆ ಎನ್ನುವ ಆರೋಪ ಜೊತೆಗೆ ನಿಖಿಲ್ ಅರೆಸ್ಟ್ ಮಾಡಿದ್ದನ್ನ ವಿರೋಧಿಸಿ ನನ್ನ ಪತಿ ನಿಖಿಲ್ ಬಂಧನ ಕಾನೂನು ಬಾಹಿರ ಅಂತ ಆರ್ಸಿಬಿಯ ನಿಖಿಲ್ ಅವರ ಅರೆಸ್ಟ್ ಅನ್ನ ಪ್ರಶ್ನಿಸಿ ರಿಟ್ ಅರ್ಜಿ ಹಾಕಿದ್ದಾರೆ ನಿಖಿಲ್ ಪತ್ನಿ ಮಾಳ್ವಿಕಾ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗ ನಾವು ಗಮನಿಸ್ತಾ ಇದ್ದೀವಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರ ಅಮಾನತಾಯಿತು, ಅದರ ಬೆನ್ನಲ್ಲೇ ಆರ್ಸಿಬಿಯ ಸಿಬ್ಬಂದಿಗಳನ್ನ ಯಾವ ರೀತಿ ಅರೆಸ್ಟ್ ಮಾಡಿದ್ರು ಅನ್ನೋದನ್ನು ಗಮನಿಸಿದ್ವಿ. ಈಗ ನಿಖಿಲ್ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಹಾಕಿರುವಂತಹ ಅರ್ಜಿಯಲ್ಲಿರುವ ಅಂಶ ಎಷ್ಟು ಪ್ರಮುಖ ಆಗತ್ತೆ, ಏನೇನು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಖಂಡಿತ ಬಹಳ ಪ್ರಮುಖವಾದ ಅಂಶಗಳನ್ನು ಮುಂದಿಟ್ಟು ನಿಖಿಲ್ ಸೋಸಲೆ ಪತ್ನಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದರಲ್ಲಿ ನಿನ್ನೆ ಏನಾಯಿತು ಅಂದರೆ ಸಿಎಂ ಅವರು ಖುದ್ದಾಗಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ನಾವು ಬಂಧನಕ್ಕೆ ಆದೇಶ ಮಾಡಿದ್ದೀವಿ, ಏನು RCB ಅಧಿಕಾರಿಗಳನ್ನ ಬಂಧಿಸ್ತಾ ಇದ್ದೀವಿ, ಬಂಧನಕ್ಕೆ ಆದೇಶ ಮಾಡಿದ್ದೀವಿ ಅಂತೇಳಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಕಾನೂನಿನ ಪ್ರಕ್ರಿಯೆ ಏನಂತಂದರೆ ತನಿಖಾಧಿಕಾರಿ ಯಾವುದೇ ಕ್ರಮವನ್ನು ಕೈಗೊಳ್ಳಬೇಕು. ತನಿಖಾಧಿಕಾರಿಯ ಸಂಪೂರ್ಣ ಹಕ್ಕು, ಯಾವುದಾದ್ರು ವ್ಯಕ್ತಿನ ಬಂಧಿಸಬೇಕಾ ಬೇಡವಾ, ವಿಚಾರಣೆಗೆ ಒಳಪಡಿಸಬೇಕಾ ಬೇಡವಾ ಅನ್ನೋಂಥದ್ದು ತನಿಖಾಧಿಕಾರಿಗೆ ವ್ಯಾಪ್ತಿಗೆ ಬಂದಂಥ ವಿಚಾರ. ಆದರೆ ಒಂದು ಸಲ ಸಿಎಂ ಸಿದ್ದರಾಮಯ್ಯ ಅವರೇನೆ ನಾನು ಬಂಧನ ಆದೇಶ ಕೊಟ್ಟಿದ್ದೀನಿ ಅಂದಾಗ ಆಗ ತನಿಖಾಧಿಕಾರಿ ಯಾರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಇದೇ ಅಂಶವನ್ನು ಮುಂದಿಟ್ಕೊಂಡು ಈಗ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದರಲ್ಲಿ ಅವ್ರು ಹೇಳ್ತಾ ಇರೋದು ಸಿಎಂ ಆದೇಶಾನುಸಾರ ಬಂಧನ ಆಗಿದೆ, ತನಿಖಾಧಿಕಾರಿ ಕ್ರಮವನ್ನು ಕೈಗೊಂಡಿಲ್ಲ, ಬದಲಾಗಿ ಸಿಎಂ ಸೂಚನೆ ಮೇರೆಗೆ ಈ ಬಂಧನ ಆಗಿದೆ. ಜೊತೆಗೆ ಏನೇನು ಘಟನೆ ಆಯಿತು ಎಲ್ಲವನ್ನು ಕೂಡ ವಿವರಣೆ ಕೊಟ್ಟಿದ್ದಾರೆ. ಅದರಲ್ಲಿ DCM ಖುದ್ದಾಗಿ ಏರ್ಪೋರ್ಟ್ಗೆ ಬಂದಿದ್ದು, ಅದಾದ ನಂತರ ವಿಧಾನಸೌಧಕ್ಕೆ ಕರೆತಂದಿದ್ದು, ಅಲ್ಲಿ ಕಾರ್ಯಕ್ರಮ ಅಂದರೆ ಸಿಎಂ DCM ಮತ್ತು ಸಚಿವರೆಲ್ಲ ಪಾಲ್ಗೊಂಡಿದ್ದಂಥ ಕಾರ್ಯಕ್ರಮದಲ್ಲಿ ಅಭಿನಂದನೆ ಮಾಡಲಾಯಿತು. ಅದಾದ ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಂಭ್ರಮಾಚರಣೆ ನಡೀತು. ಅದರಲ್ಲಿ DCM DK ಶಿವಕುಮಾರ್ ಅವರು ಖುದ್ದಾಗಿ ಭಾಗಿಯಾಗಿದ್ರು ಅನ್ನೋದನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಆಮೇಲೆ ಅಲ್ಲಿ ಘಟನೆಯ ಬಗ್ಗೆ ನಮಗೆ ತಿಳಿದೇ ಇರಲಿಲ್ಲ, ಆನಂತರ ತಿಳಿದ ತಕ್ಷಣ ನಾವು ಕಾರ್ಯಕ್ರಮವನ್ನು ಸ್ಥಗಿತ ಮಾಡಿದ್ದೀವಿ. ಜೊತೆಗೆ ಅದಾದಮೇಲೆ ಅಂದರೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಬಂಧನಕ್ಕೆ ಆದೇಶ ಆಗಿ 2 ಗಂಟೆ ಒಳಗಡೆ ಇವರನ್ನ ಬಂಧನ ಮಾಡಲಾಗಿದೆ. ಏರ್ಪೋರ್ಟಿಂದ ಪತ್ನಿ ಜೊತೆ ಮತ್ತು ಮಗುವಿನ ಜೊತೆ ಪ್ರಯಾಣ ಮಾಡಬೇಕಾದ್ರೆ ಈ ರೀತಿ ಬಂಧನ ಮಾಡಿದ್ದಾರೆ. ಹೀಗಾಗಿ ಸಂಪೂರ್ಣ ಬಂಧನ ಮಾಡಿರೋದನ್ನೇ ಕಾನೂನು ಬಾಹಿರ. ಹೀಗಾಗಿ ಅವರನ್ನು ಇಮ್ಮಿಡಿಯೇಟ್ ಆಗಿ ರಿಲೀಸ್ ಮಾಡಬೇಕು, ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ನಿಖಿಲ್ ಸೋಸಲೆ ಪತ್ನಿ ಹೈಕೋರ್ಟ್ಗೆ ಸಲ್ಲಿಸಿರುವಂಥ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಬ್ಲೇಮ್ ಕೂಡ ಈಗ ಸರ್ಕಾರದ ಮೇಲೆ ಬರ್ತಾ ಇದೆ. ಹೀಗಾಗಿ ಸರ್ಕಾರ ಇದನ್ನು ಹೇಗೆ ಸಮರ್ಥಿಸಿಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಯಾಕಂದರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ಇರೋದು ಪತ್ರಿಕೆಗಳಲ್ಲೂ ಕೂಡ ಪ್ರಕಟ ಆಗಿದೆ. ಹೀಗಾಗಿ ಅದನ್ನೇ ಇಟ್ಕೊಂಡು ಪತ್ರಿಕೆಗಳ ಕಾಪಿ ಮತ್ತು ಸುದ್ದಿಗೋಷ್ಠಿಯ ಒಂದು ಪ್ರತಿ ಎಲ್ಲವನ್ನು ಕೂಡ ಹೈಕೋರ್ಟ್ಗೆ ಸಲ್ಲಿಸಿ ಈ ಒಂದು ಅಲಿಗೇಷನ್ ಅನ್ನು ಈಗ ನಿಖಿಲ್ ಸೋಸಲೆ ಪತ್ನಿ ಹೈಕೋರ್ಟ್ನಲ್ಲಿ ಮಾಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.